ಈ ದೇವಸ್ಥಾನಕ್ಕೆ ನೀವು ಬಂದ್ರಿ ಅಂತ ಹೇಳಿದ್ರೆ 12 ಜ್ಯೋತಿರ್ಲಿಂಗಗಳ ದರ್ಶನ ನಿಮಗೆ ಒಂದೇ ದೇವಸ್ಥಾನದೊಳಗೆ ಆಗ್ತದ. ಹರಿತಿರಂಥ ಈ ಭೀಮಾ ನದಿ ದಡಕ್ಕೆ ದಕ್ಷಿಣಾಭಿಮುಖವಾಗಿ ಇರೋಂಥ ರಾಮಲಿಂಗೇಶ್ವರ ಲಿಂಗ. ಇವತ್ತಿನ ನನ್ನ ಪರಿಚಯ ಯಾವ ದೇವಸ್ಥಾನದಾಗಿರ್ತದ ಅಂತ ಹೇಳಿದ್ರೆ ಒಂದು ಪುರಾತನವಾದಂಥ ರಾಮಲಿಂಗೇಶ್ವರ ದೇವಸ್ಥಾನ. ಅದೆಲ್ಲಿಂದು ಅಂತ ಹೇಳಿದ್ರೆ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕೊಳಗಿರೋಂಥ ಕೊಲ್ಲೂರು ಅನ್ನೋ ಊರೊಳಗಿರೋಂಥದ್ದು. ಇದುವರೆಗೂ ನಾನು ನಿಮಗೆ ಬಹಳಷ್ಟು ರಾಮಲಿಂಗೇಶ್ವರ ದೇವಸ್ಥಾನಗಳೇ ಪರಿಚಯ ಮಾಡಿಕೊಟ್ಟಿನಿ. ಅದರೊಳಗೆ ಕೆಲವೊಂದು ಪೂರ್ವಕ್ಕೆ ಅಭಿಮುಖವಾಗಿ ಇದ್ದರೆ ಕೆಲವೊಂದು ದಕ್ಷಿಣ ಕಡೆ ಮುಖ ಮಾಡಿ ಲಿಂಗಗಳು ಇರ್ತವೆ. ಕೆಲವೊಂದು ಅಲ್ಲೊಂದು ಇಲ್ಲೊಂದು ಲಿಂಗಗಳು ದಕ್ಷಿಣಾಭಿಮುಖವಾಗಿ ಅವ. ಅದರೊಳಗೆ ಈ ರಾಮಲಿಂಗೇಶ್ವರ ದೇವಸ್ಥಾನದೊಳಗಿರೋಂಥ ಲಿಂಗ ಕೂಡ ಒಂದು. ಈ ದೇವಸ್ಥಾನ ಯಾವಾಗಿಂದದ ಅನ್ನೋ ವಿಷಯಕ್ಕೆ ಬಂದ್ರೆ ರಾಮನ ಕಾಲದ್ದು ಅಂತೇಳಿ ಹೇಳಲಾಗ್ತದ. ಅವರು ಇದ್ದಂಥ ಜಾಗದ ಒಳಗೆ ಪ್ರತಿಯೊಂದು ಕಡೆಯೂ ಕೂಡ ಅವರು ಒಂದೊಂದು ಲಿಂಗಗಳನ್ನು ಸ್ಥಾಪನೆ ಮಾಡಿ ಹೋಗ್ತಿದ್ರಂತ. ಇದು ಕೂಡ ಅವಾಗಿಂದೇ ಇರ್ಬೋದು ಅಂಥೇಳಿ ಹೇಳಲಾಗ್ತದ. ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಟ್ಟಿರೋಂಥ ಕೊಲ್ಲೂರು ಒಳಗಿರೋಂಥ ರಾಮಲಿಂಗೇಶ್ವರ ದೇವಸ್ಥಾನದ ಪರಿಚಯ ನಿಮ್ಗೆ ಏನಾದರೂ ಇಷ್ಟವಾದಲ್ಲಿ ನನ್ನ ಪೇಜಿಗೆ ಫಾಲೋ ಮಾಡೋದಂತೂ ಮರಿಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.